ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ದೋಸ್ತ್. ಕೃಷಿ ಮೇಳ ಅಂದಮೇಲೆ ಎಲ್ಲರಿಗೂ ಒಂದು ರೀತಿಯ ರೋಮಾಂಚನವಾಗುತ್ತೆ. ಯಾಕಂದರೆ ಒಂದು ವೇಳೆ ನೀವೇನಾದರೂ ರೈತರಾಗಿದ್ದರೆ ನಿಮಗೆ ಒಂದು ಹೊಸ ಥರದ ಖುಷಿ ಅನಿಸುತ್ತೆ. ಏನಕ್ಕೆಂದರೆ ನಿಮಗೆ ಒಂದು ಹೊಸ ರೀತಿಯ ಟೆಕ್ನಾಲಜಿಯನ್ನು ನೋಡಲು ಅಲ್ಲಿ ಸಿಗುತ್ತೆ. ಜನರು ಯಾವೆಲ್ಲ ರೀತಿಯ ಎಕ್ವಿಪ್ಮೆಂಟ್ನ ಅವರ ಫಾರ್ಮ್ನಲ್ಲಿ ಯೂಸ್ ಮಾಡ್ತಿದ್ದಾರೆ, ಹೊಸ ರೀತಿಯ ಯಾವೆಲ್ಲ ಎಕ್ವಿಪ್ಮೆಂಟ್ಗಳು ಮಾರ್ಕೆಟ್ನಲ್ಲಿ ಬಂದಿವೆ, ಅದರಿಂದ ನಮ್ಮ ಕೆಲಸಗಳನ್ನು ನಾವು ಎಷ್ಟು ಸುಲಭವಾಗಿ ಮಾಡಲು ಸಾಧ್ಯ ಅನ್ನೋದನ್ನು ಅಲ್ಲಿ ಪ್ರದರ್ಶನ ಮಾಡಿರ್ತಾರೆ. ಸೊ ಒಂದು ವೇಳೆ ನೀವೇನಾದರೂ ರೈತರಾಗಿದ್ದರೆ, ಯಾವುದೇ ರೀತಿಯ ಕೃಷಿ ಮೇಳಕ್ಕೆ ನೀವೇನಾದರೂ ಹೋಗಿದ್ದರೆ, ಈ ಮಾಡರ್ನ್ ಟೆಕ್ನಾಲಜಿನ ನೋಡದೆ ಅಲ್ಲಿಂದ ಬಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಿದ್ಮೇಲೆ ಯಾಕೆ ವೇಟ್ ಮಾಡುತ್ತೀರಿ, ಬರ್ರಿ ಒಂದು ಟೂರ್ ಹೋಗಿ ಬರೋಣ. ನೀವೆಲ್ಲರೂ ನೋಡಿರ್ತೀರಿ ಅಥವಾ ಯೂಸು ಕೂಡ ಮಾಡ್ತಿರ್ಬೋದು. ಇದು ಎಲ್ಲ ಚಿಕ್ಕದ ವೀಡ್ ಕಟ್ಟರ ಅಥವಾ ಸಣ್ಣದಾದಂಥ ರೋಟೋವೇಟರ, ಡೀಸೆಲ್ ಅಥವಾ ಪೆಟ್ರೋಲ್ನಿಂದ ನಡೆಯುವಂಥ ಒಂದು ಮಷೀನ್ಗಳು, ಎಂಜಿನ್ಗಳು ಅಂತ ನೀವು ಅನ್ಬೋದು. ನೀವು ಆಲ್ರೆಡಿ ಇದನ್ನು ಯೂಸು ಮಾಡ್ತಿರ್ಬೋದು ಅಥವಾ ಯೂಸ್ ಮಾಡೋದನ್ನು ನೋಡಿರ್ಬೋದು. ಸೊ ಇವೆಲ್ಲ ಸ್ವಲ್ಪ ಅಪ್ಗ್ರೇಡೇಷನ್ ವರ್ಷನ್ ಇದ್ದಿರ್ಬೋದು, ಏನಾದರೆ ಇಂಜಿನ್ನಲ್ಲಿ ಪವರು ಅದು ಇದು ಎಲ್ಲ ಹೆಚ್ಚಿರುತ್ತೆ. ಈಗೆಲ್ಲ ಏನಂದ್ರೆ ಗಿಡ ಕಟ್ ಮಾಡೋದು ಅಥವಾ ಕಸ ತೆಗಿಯೋಕ್ಕೆ ಬೇಕಾಗಿರುವಂಥ ಕುರುಪಿ ಅದು ಇದು ಅದೆಲ್ಲ. ಇದು ಒಂದು ಇಂಜಿನ್ ಭಾಳ ಇಂಟ್ರೆಸ್ಟಿಂಗ್ ಐತಿ. ಸಣ್ಣ ರೈತರು ಭಾಳ ಇದ್ದಾರೆ. ಸಣ್ಣ ರೈತರಿಗೆ ಏನಂದರೆ ಪ್ರಾಬ್ಲಮ್ ಬರುತ್ತೆ. ಕೆಲವೊಂದು ಸರ್ತಿ ಟ್ರ್ಯಾಕ್ಟರ್ ಸಿಗೋದಿಲ್ಲ ಬಾಡಿಗೆಗೆ, ಅದು ಇದು ಅಂತ ಭಾಳ ಪ್ರಾಬ್ಲಮ್ ಇದ್ದಿರುತ್ತೆ. ನೀವೇನಾದರೂ ಈ ಥರದ ಒಂದು ಮಷಿನ್ನ ತೊಗೊಂಡ್ಬಂದ್ರಿ ಅಂದ್ರೆ ಇದನ್ನು ನೀವು ಎತ್ತುಗಳಿಗೆ ಕಟ್ಟಿ ಇದನ್ನು ಆ್ಯಸ್ ಎ ರೋಟಾವೇಟರ್ ನೀವು ನಡೆಸ್ಬೋದು. ಇದು ಭಾಳ ಚೆಂದದಂಥ ಮಷೀನ್ ನನಗನ್ನಿಸ್ತು. ಇಕೋ ಫ್ರೆಂಡ್ಲಿ. ಒಂದು ವೇಳೆ ನಿಮ್ಮ ಹತ್ರ ಎತ್ತುಗಳು ಇದ್ದರೆ ಇದು ಭಾಳ ಒಳ್ಳೆಯದು. ಸಾಧಾರಣವಾಗಿ ನೀವು ನೋಡಿರ್ಬೋದು ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನು, ಅದು ಸ್ಕೂಟರ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಬಸ್ ಆಗಿರ್ಬೋದು, ರೋಡ್ಗಳ ಮೇಲೆ. ಬಟ್ ಅದೇ ಎಲೆಕ್ಟ್ರಿಕಲ್ ವೆಹಿಕಲ್ಗಳನ್ನು ಆ್ಯಸ್ ಅ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ಆಗಿ ನೀವು ಹೊಲ ಗದ್ದೆಗಳಲ್ಲಿ ಜಾಸ್ತಿ ಅಥವಾ ಸಾಧಾರಣವಾಗಿ ನೋಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಬಹಳಷ್ಟು ಜನರ ಮೈಂಡ್ನಲ್ಲಿ ಇದ್ದಿರುತ್ತೆ, ಅವುಗಳನ್ನು ಯೂಸ್ ಮಾಡ್ದೇ ಆ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ. ಎಲೆಕ್ಟ್ರಿಕಲ್ ವೆಹಿಕಲ್ಗಳಲ್ಲಿ ಅಷ್ಟೊಂದು ಶಕ್ತಿ ಇರೋದಿಲ್ಲ, ಅಷ್ಟೊಂದು ಪವರ್ ಇರೋದಿಲ್ಲ ಹೊಲ ಗದ್ದೆಗಳಲ್ಲಿ ಯೂಸ್ ಮಾಡುವಷ್ಟು. ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು ಡೀಸೆಲ್ ಆಧಾರಿತ ಅಥವಾ ಪೆಟ್ರೋಲ್ ಆಧಾರಿತ ವೆಹಿಕಲ್ಗಳಲ್ಲಿ ಬಹಳಷ್ಟು ಶಕ್ತಿ ಇರುತ್ತೆ. ಯಾಕಂದರೆ ನಾವು ಬಹಳ ದಿನಗಳಿಂದ ಅದೇ ಥರದ ಎಕ್ವಿಪ್ಮೆಂಟ್ಗಳನ್ನು ನಾವು ಹೊಲ ಗದ್ದೆಗಳಲ್ಲಿ ಯೂಸ್ ಮಾಡ್ಕೊತಾನೆ ಬಂದಿದ್ದೇವೆ. ಆದರೆ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ನ ನಾವು ಯೂಸ್ ಮಾಡೇ ಇಲ್ಲ. ಆದರೂ ಕೂಡ ಒಂದು ತಪ್ಪು ನಿರ್ಧಾರದ ಮೇಲೆ ನಾವೆಲ್ಲರೂ ಇದ್ದೀವಿ. ಅಫ್ಕೋರ್ಸ್ ನೀವೇನಾದರೂ ಯೂಸ್ ಮಾಡಿದರೆ ಆ ಒಂದು ನಿರ್ಧಾರನ ನೀವು ತೊಗೋಬೋದು, ಆದರೆ ಯೂಸ್ ಮಾಡ್ದೇ ಆ ಒಂದು ನಿರ್ಧಾರಕ್ಕೆ ಬರೋದು ತಪ್ಪು ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಇಲ್ಲಿ ಒಂದು ಕಂಪ್ನಿ ಸಿಕ್ತು ನನಗೆ. ಅವರು ಎಲೆಕ್ಟ್ರಿಕಲ್ ಆಧಾರಿತವಾದ ಈ ಥರದ ಒಂದು ಮಷಿನ್ಗಳನ್ನು ತಯಾರು ಮಾಡ್ತಿದ್ದಾರೆ. ಒಂದು ವೇಳೆ ನೀವೇನಾದರೂ ಮಧ್ಯಮ ಅಥವಾ ಸಣ್ಣ ರೈತರಾಗಿದ್ದರೆ ಈ ಥರದ ಇಂಜಿನ್ಗಳು ನಿಮಗೆ ಬಹಳಷ್ಟು ಕೆಲಸ ಕೊಡುತ್ತೆ ಅನ್ನೋದು ನಮ್ಮ ಅನಿಸಿಕೆ. ಸೊ ಮುಂದಿನದನ್ನು ಆ ಒಂದು ಕಂಪ್ನಿಯ ಜನರು ಹೇಳ್ತಾರೆ. ಸೊ ಅವರು ಹಿಂದಿಯಲ್ಲಿ ಹೇಳ್ತಿದ್ದಾರೆ. ಸೊ ಪ್ಲೀಸ್ ಡೋಂಟ್ ಮೈಂಡ್. नमस्कार, मेरा नाम विनोद अबन है. मैं एग्रोनॉमी से बात कर रहा हूँ. हम अभी कोल्हापुर में कनेरी मठ में हैं, जहाँ पर एक एग्जीबिशन है और उसमें हम ये मशीन दिखा रहे हैं. तो ये मशीन है हाफ हाउस पावर का, जिसका 350 वैट में आता है. और 350 में जो काम देता है ये 3 इंच की डेप्थ देता है और आधे फीट 1.5 फीट तक उसका वर्किंग एरिया है. और ये पूरी तरह से बैटरी ऑपरेटेड है. एक बार चार्ज करने के बाद 3 घंटे चलता है और उसमें 1 एकड़ का काम करता है. और इसमें ये सब इम्प्लीमेंट्स रहते हैं. इसके हम हेड कहते हैं, ये
ब्लेड यूज़ कर सकते हैं जिससे हम खरपतवार निकालते हैं और वीड कंट्रोल के लिए। अगर नाली है और नाली के अंदर का अगर वीड निकालना है तो उसके लिए यूज़ होता है। ठीक है। उसके बाद अगर किसी जैसे कि गन्ना, शुगर केन या फिर और कुछ क्रॉप से जो ज़्यादा से सालों तक रहने वाला या ज़्यादा टाइम तक, तो उसके सपोर्ट देने के लिए और जो फर्टिलाइजर है वो आगे डाल के वो जमीन के अंदर ढकेलने के लिए और मतलब मिट्टी चढ़ाने के लिए है। ये 18 इंच तक का पास है। ये भी जैसे कि मक्का है, सोयाबीन है, इन चीज़ों में ये यूज होता है। अलग अलग और अलग अलग साइज में ये इम्प्लीमेंट। ठीक है। तो और आपके पास 3 वेरिएंट है इसका। ये सबसे वेरिएंट है जिसे हम ईवीडर 750 बोलते हैं। ईवीडर 750। ओके। ये ईवीडर 750 जो है इसमें 1 हॉर्स पावर की मोटर है। ओके जी। इसमें लिथियम फेरस फॉस्फेट टाइप बैटरी है जिससे ये 3 घंटे में चार्ज होता है। 3 घंटे में चार्ज हो जाता है और कितनी देर तक चलता है? यूज कर सकते हैं। 3 घंटे यूज कर सकते हैं। इसमें भी 1 एकड़ की मेहनत हो सकती है। मतलब कुल मिला के एक बार चार्ज करेंगे तो 1 एकड़ तक का जुताई काम कर सकता है ये। और अगर चाहिए तो उसमें एडिशनल बैटरी बैकअप भी मिल जाता है। जिससे हम क्या कर सकते हैं, एडिशनल बैटरी बैकअप से क्या होता है, अगर हमें 2 एकड़ का काम करना है तो ये भी कर सकते हैं। और इसके जो इम्प्लीमेंट्स है इस टाइप के रहते हैं। ये नाली या फिर जो गन्ने के ऊपर का जो एरिया रहता है वहाँ पर यूज करते हैं। ये कल्टर है, नॉर्मल कल्टीवेशन के लिए यूज करते हैं। तार कनेक्ट कर देते हैं। ठीक है। इसके बाद ये छोटे ब्लेड है, जैसे कि जहाँ पर 6 इंच स्पेस है, हाँ समझ गए, रो टू रो डिस्टेंस 6 इंच है, उसके बीच से काम कर सकते हैं। ठीक है। तो इससे क्या होता है कि जो हम लेबर पे खर्चा करते हैं उसमें बचत हो जाती है। ओके। ये वाला एक उससे बड़ा वाला वेरिएंट है। ये अच्छा, ये इम्प्लीमेंट इसके साथ नहीं चलता, ये इसके साथ चलता। इसके अच्छा, ये बड़ा वाला साइज। हाँ। तो इसमें क्या रहता है, ये 2 हॉर्स पावर का मशीन। ठीक है जी। हाँ, ये 2 हॉर्स पावर का मशीन है। हाँ। ये क्या करता है, वो जितना काम करता है वो सारे काम ये कर सकता है, लेकिन इसमें ताकत ज्यादा है। ये 1000 किलो तक लोड कैरी कर सकता है, खींच सकता है। ठीक है जी। तो इसमें क्या होता है, हम स्प्रे कनेक्ट कर सकते हैं। अच्छा, इसको आगे आप स्प्रे भी कनेक्ट कर सकते हैं। हाँ, यहाँ पर स्प्रे की पाइप कनेक्ट करेंगे और ऐसा साइड वे में स्प्रे करते जाएंगे। ठीक है जी। और दूसरा, इसके बाद ये जो इम्प्लीमेंट्स है ये हम गन्ने को मिट्टी चढ़ाने के लिए यूज कर सकते हैं, पोटैटो के लिए या बाकी के फसलों के लिए मिट्टी चढ़ाने में काम कर सकते हैं। ठीक है। इसमें डेप्थ दिया जाता है जिससे हम डेप्थ एडजस्ट कर सकते हैं। इसमें 6 घंटे का बैकअप, ये एक स्टैंडर्ड मॉडल है। अच्छा, इसमें वेरिएंट नहीं आते। तो ये 6 घंटे का बैकअप देता है। और चार्ज कितने में होता है? 3 घंटे। 3 घंटे में चार्ज होकर 6 घंटे आपका काम देता है। ठीक। अगर हम इसे टॉप स्पीड पे चलाएंगे, हाँ, 5 किलोमीटर प्रति घंटे की स्पीड से चलता है। हाँ, जिससे हम 1 घंटे में आधा एकड़ तक निकाल सकते हैं। अच्छा जी। हाँ। सही है। और इनका प्राइस कहाँ से स्टार्ट होता है? 1,40,000। 1,40,000 से। ठीक है, धन्यवाद, ಥ್ಯಾಂಕ್ ಯು। ನೋಡಿದ್ರಲ್ಲ ಏನೆಲ್ಲ ಇತ್ತು ಕೃಷಿ ಮೇಳದಲ್ಲಿ ಅಂತ. ನಿಮಗೇನಾದರೂ ಈ ಒಂದು ಮಷೀನ್ ಇಷ್ಟವಾದರೆ ಈ ಮಷೀನ್ನ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ, ನಿಮ್ಮ ಸ್ಕ್ರೀನ್ ಮೇಲೆ ಕೂಡ ಕಾಣಿಸ್ತಾ ಇರ್ಬೋದು. ಸೊ ಅಲ್ಲಿಂದ ನೀವು ಕಾಂಟ್ಯಾಕ್ಟ್ ಮಾಡಿ ಆ ಮಷೀನ್ನ ನೀವು ಪರ್ಚೇಸ್ ಮಾಡ್ಕೋಬೋದು. ಒಂದು ವೇಳೆ ನಿಮಗೇನಾದರೂ ಕೃಷಿ ರಿಲೇಟೆಡ್ ಆಗಿರುವಂಥ ವಿಡಿಯೋಸ್ ಇಷ್ಟವಾಗ್ತಿದ್ರೆ ನಮ್ಮ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋಗೆ ಲೈಕ್ ಕೂಡ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್.